ಆತ್ಮೀಯ ವಿದ್ಯಾರ್ಥಿಗಳೇ, ನಾವು ಇವತ್ತಿನ ದಿವಸ ಭಾರತ ಸಂವಿಧಾನದ ವಿಷಯದಲ್ಲಿನ ಬಹು ಆಯ್ಕೆ ಪ್ರಶ್ನೆಗಳನ್ನು ತೆಗೆದುಕೊಂಡು ಚರ್ಚೆ ಮಾಡೋಣ. ಸೊ ಇಲ್ಲಿ ಮೊದಲನೇ ಪ್ರಶ್ನೆ ಯಾವ ರೀತಿ ಇದೆ ಅಂತಂದರೆ, ಲೋಕಸಭೆಯ ಅವಧಿ ಅನ್ನುವಂತಿದೆ. ಆ ಲೋಕಸಭೆ ಅವಧಿ ಅನ್ನುವಂಥ ಕ್ವಶನ್ ಕೊಟ್ಟು ಕೆಳ 4 ಆಪ್ಷನ್ಸ್ ಇದಾವೆ. ಅದರಲ್ಲಿ ಸರಿಯಾದಂಥ ಉತ್ತರ ಯಾವುದು ಅಂತ ನೋಡೋಣ. ಹಾಗಾದರೆ ಆಪ್ಷನ್ಸ್ ಎ, ಯಾವುದೇ ಸ್ಥಿತಿಯಲ್ಲಿ ವಿಸ್ತರಿಸಲಾಗುವುದಿಲ್ಲ ಅಂತಿದೆ. ಆಪ್ಷನ್ಸ್ ಬಿ, ಒಂದೇ ಬಾರಿಗೆ 6 ತಿಂಗಳಂತೆ ವಿಸ್ತರಿಸಬಹುದು ಅಂತಿದೆ. ಆಪ್ಷನ್ಸ್ ಸಿ, ತುರ್ತು ಸ್ಥಿತಿಯ ಘೋಷಣೆಯ ಸಂದರ್ಭದಲ್ಲಿ 1 ಬಾರಿಗೆ 1 ವರ್ಷದಂತೆ ವಿಸ್ತರಿಸಬಹುದು ಅಂತಿದೆ. ಆಪ್ಷನ್ಸ್ ಡಿ, ತುರ್ತು ಸ್ಥಿತಿಯ ಘೋಷಣೆಯ ಸಂದರ್ಭದಲ್ಲಿ 1 ಬಾರಿಗೆ ವರ್ಷಗಳಂತೆ ವಿಸ್ತರಿಸಬಹುದು ಅಂತಿದೆ. ಹಾಗಾದರೆ ಇದರಲ್ಲಿ ಸರಿಯಾದಂಥ ಉತ್ತರ ಯಾವುದು? ಲೋಕಸಭೆ ಅವಧಿ ಅಂತ ಕ್ವಶನ್ ಇದೆ. ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಲೋಕಸಭೆ ಅವಧಿಯನ್ನು ವಿಸ್ತರಣೆ ಮಾಡಲಿಕ್ಕೆ ಬರ್ತದೋ ಬರೋದಿಲ್ಲೋ ಅಥವಾ ಎಷ್ಟು ಮಾಡಬಹುದು ಅನ್ನೋರ ಬಗ್ಗೆ ಕ್ವಶನ್ಸ್ ಅದು. ಹಾಗಾದ್ರೆ ಇಲ್ಲಿ ಸರಿಯಾದಂಥ ಉತ್ತರ ಯಾವುದು ಅಂತಂದರೆ ನೋಡಿ, ಆಪ್ಷನ್ಸ್ ಸಿ ಏನಿದೆಯಲ್ಲ ಇದು ಸರಿಯಾಗಿರುವಂಥ ಉತ್ತರ ಸ್ನೇಹಿತರೆ. ಆಪ್ಷನ್ ಸಿ ಏನಿದೆ, ಸಿ, ತುರ್ತು ಪರಿಸ್ಥಿತಿಯ ಘೋಷಣೆಯ ಸಂದರ್ಭದಲ್ಲಿ 1 ಬಾರಿಗೆ 1 ವರ್ಷದಂತೆ ವಿಸ್ತರಿಸಬಹುದು. ಅಂದರೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ರಾಷ್ಟ್ರಪತಿಗಳು ಘೋಷಣೆ ಮಾಡಿರ್ತಾರಲ್ಲ, ಆ ಸಂದರ್ಭದಲ್ಲಿ ಈ ಲೋಕಸಭೆ ಅವಧಿಯನ್ನು 1 ಬಾರಿಗೆ 1 ವರ್ಷದಂತೆ ವಿಸ್ತರಣೆ ಮಾಡ್ಬೋದು. 1 ಸಲಕ್ಕೆ 1 ವರ್ಷ ವಿಸ್ತರಣೆ ಮಾಡಬಹುದು. ಹಾಗಾದರೆ ಈ ರೀತಿಯಾಗಿ ಲೋಕಸಭೆ ಅವಧಿಯನ್ನು ಯಾವಾಗಾದರೂ ವಿಸ್ತರಣೆಯನ್ನು ಮಾಡಿದ್ದಾರೆ ಅಂತ ನೋಡೋದಾದರೆ 5ನೇ ಲೋಕಸಭೆಯ ಅವಧಿ ಗಮನಿಸ್ರಿ. 5ನೇ ಲೋಕಸಭೆಯ ಅವಧಿಯನ್ನು ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ 1 ವರ್ಷದವರೆಗೆ ವಿಸ್ತರಣೆ ಮಾಡಿದ್ದಾರೆ. ಅದು ಕೂಡ ನಮ್ಗೆ ಗೊತ್ತಿರಬೇಕು, ಕ್ವಶನ್ಸ್ ಆಗಿದೆ. ಎಷ್ಟನೇ ಲೋಕಸಭೆಯ ಅವಧಿ ಅಂದರೆ 5ನೇ ಲೋಕಸಭೆಯ ಅವಧಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ 1 ವರ್ಷದವರೆಗೆ ವಿಸ್ತರಣೆ. ಅಂದರೆ ಲೋಕಸಭೆಯ ಅಧಿಕಾರಾವಧಿ ಇರುವುದು ಎಷ್ಟು ಅಂತಂದರೆ 5 ವರ್ಷ. ಆದರೆ ಇಲ್ಲಿ ವಿಸ್ತರಣೆ 1 ವರ್ಷ ಮಾಡಿದಾಗ ಎಷ್ಟಾಗುತ್ತಾ, +1 ಕೂಡಿದಾಗ 6 ವರ್ಷ ಅಧಿಕಾರಾವಧಿ ಆಗುತ್ತಾ. ಅದು ಯಾವಾಗಾಗಿದೆ ಅಂತಂದರೆ 5ನೇ ಲೋಕಸಭೆಯ ಅವಧಿ ಅಂತ ಹೇಳ್ತೀವಿ. ಹಾಗಾದ್ರೆ ಇಲ್ಲಿ ಲೋಕಸಭೆಯ ಬಗ್ಗೆ ನೋಡೋದಾದ್ರೆ, ಲೋಕಸಭೆಯ ಬಗ್ಗೆ ಭಾರತ ಸಂವಿಧಾನದಲ್ಲಿ ತಿಳಿಸುವಂಥ ವಿಧಿ ಎಷ್ಟು ಅಂತಂದರೆ 81ನೇ ವಿಧಿ ಲೋಕಸಭೆಯ ಬಗ್ಗೆ ತಿಳಿಸ್ತಾರೆ. ಹಾಗಾದ್ರೆ ಲೋಕಸಭೆಯ ಒಟ್ಟು ಸದಸ್ಯರ ಸಂಖ್ಯೆ ಎಷ್ಟು ಅಂತಂದರೆ 543 ಲೋಕಸಭೆಯ ಒಟ್ಟು ಸದಸ್ಯರ ಸಂಖ್ಯೆ. ಪ್ರಸ್ತುತ ಒಟ್ಟು ಸದಸ್ಯರ ಸಂಖ್ಯೆ 543. ಹಾಗಾದರೆ ಯಾವ ರಾಜ್ಯ ಅತಿ ಹೆಚ್ಚು ಲೋಕಸಭೆಯ ಸದಸ್ಯರ ಸಂಖ್ಯೆಯನ್ನು ಹೊಂದಿದೆ ಅಂತ ನೋಡಿದಾಗ ಉತ್ತರ ಪ್ರದೇಶ ಎಷ್ಟು ಸದಸ್ಯರು ಅಂತಂದರೆ 80 ಸದಸ್ಯರು ಹೊಂದಿದ್ದಾರೆ. ಲೋಕಸಭೆಯ ಸದಸ್ಯರ ಸಂಖ್ಯೆ ಉತ್ತರ ಪ್ರದೇಶದಲ್ಲಿ ಎಷ್ಟು ಅಂತಂದರೆ 80. ಇದು ಹೈಯೆಸ್ಟ್ ಒಳಗೆ ಪ್ರಥಮ ಸ್ಥಾನದಲ್ಲಿದ್ದರೆ 2ನೇ ಸ್ಥಾನದಲ್ಲಿ ಯಾವುದಿದೆ ಅಂತಂದರೆ ಮಹಾರಾಷ್ಟ್ರದ ಲೋಕಸಭೆಯ ಸದಸ್ಯರ ಸಂಖ್ಯೆ ಎಷ್ಟು ಅಂತ ಕೇಳಿದ್ರೆ 48 ಅಂತ ಹೇಳಬೇಕು. ಹಾಗಾದ್ರೆ ಕರ್ನಾಟಕ, ನಮ್ಮ ರಾಜ್ಯ ಕರ್ನಾಟಕ ಲೋಕಸಭೆಯ ಸದಸ್ಯರ ಸಂಖ್ಯೆ ಎಷ್ಟು ಅಂತ ಕ್ವಶನ್ಸ್ ಕೇಳಿದ್ರೆ 28 ಸದಸ್ಯರು ಅಂತ ಹೇಳ್ಬೇಕ್ರಿ. ಎಷ್ಟು? 28 ಸದಸ್ಯರು. ಹಾಗಾದ್ರೆ ಲೋಕಸಭೆಯ ಪ್ರಥಮ ಸಭಾಪತಿ ಯಾರು ಅಂತಂದರೆ ಜಿ ವಿ ಮಾವಳಂಕರ್. ಲೋಕಸಭೆ ಪ್ರಸ್ತುತ ಸಭಾಪತಿ ಯಾರು ಅಂತಂದರೆ ಓಂ ಬಿರ್ಲಾ. ಇವೆಲ್ಲ ಪಾಯಿಂಟ್ ಗೊತ್ತಿರಬೇಕು ಸ್ನೇಹಿತರೆ. ಇದು ಈ ಮೊದಲನೇ ಪ್ರಶ್ನೆ ಬಗ್ಗೆ ಒಂದಿಷ್ಟು ಮಾಹಿತಿ. ಸೊ ಇದೇ ರೀತಿ ನೆಕ್ಸ್ಟ್ ಕ್ವಶನ್ ಯಾವ ರೀತಿ ಇದೆ ಅಂತ ನೋಡಿ. ಇಲ್ಲಿ ನೋಡಿ, ಭಾರತ ಸಂವಿಧಾನದಲ್ಲಿ ಸಮಾನತೆ ಹಕ್ಕನ್ನು 5 ಅನುಚ್ಛೇದಗಳಲ್ಲಿ ನೀಡಲಾಗಿದೆ. ಆ ಅನುಚ್ಛೇದಗಳು ಅಂತ ಕ್ವಶನ್ಸ್ ಕೇಳ್ತಾರೆ. ಅಂದರೆ ಭಾರತ ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳದಾವಲ್ಲ, ಅದರಲ್ಲಿ ಸಮಾನತೆ ಹಕ್ಕು 5 ಅನುಚ್ಛೇದವ, ಅವು ಯಾವುವು ಅಂತ ಕ್ವಶನ್ ಕೇಳಿರುವಂಥದ್ದು. ಆಪ್ಷನ್ಸ್ ಎ, ಅನುಚ್ಛೇದ 16ರಿಂದ 20 ಅಂತಿದೆ. ಆಪ್ಷನ್ಸ್ ಬಿ, ಅನುಚ್ಛೇದ 15ರಿಂದ 19. ಸಿ, ಅನುಚ್ಛೇದ 14ರಿಂದ 18. ಅನುಚ್ಛೇದ 13ರಿಂದ 17 ಕೊನೆ ಆಪ್ಷನ್ಸ್. ಹಾಗಾದರೆ ಇಲ್ಲಿ ಸರಿಯಾದಂಥ ಉತ್ತರ ಯಾವುದು? ಸಮಾನತೆ ಹಕ್ಕು ಯಾವ ಅನುಚ್ಛೇದದ ಅಡಿಯಲ್ಲಿ ಕಂಡು ಬರುತ್ತದೆ ಅಂತಂದರೆ ಗಮನಿಸಬೇಕು. ಸರಿಯಾದಂಥ ಉತ್ತರ ಯಾವುದು ನೋಡ್ರಿ, ನೀವು ಆನ್ಸರ್ ಮಾಡಲಿಕ್ಕೆ ಟ್ರೈ ಮಾಡ್ರಿ. ಸೊ ಇಲ್ಲಿ ಸರಿಯಾದಂಥ ಉತ್ತರ ಯಾವುದು ಅಂತಂದರೆ ಸಿ, ಅನುಚ್ಛೇದ 14ರಿಂದ 18. ಈ ಸಮಾನತೆ ಹಕ್ಕು ಎದರಲ್ಲಿ ಕಂಡು ಬರ್ತದೆ ಅಂತಂದರೆ ಮೂಲಭೂತ ಹಕ್ಕುಗಳಲ್ಲಿ ಕಂಡು ಬರ್ತದೆ. ಮೂಲಭೂತ ಹಕ್ಕು. ಹಾಗಾದ್ರೆ ಮೂಲಭೂತ ಹಕ್ಕುಗಳು ಸಂವಿಧಾನದ ಎಷ್ಟನೇ ಭಾಗದಲ್ಲಿ ಕಂಡು ಬರುತ್ತವೆ? ಸಂವಿಧಾನದ 3ನೇ ಭಾಗದಲ್ಲಿ ಮೂಲಭೂತ ಹಕ್ಕು ಕಂಡು ಬರುತ್ತವೆ.
ವಿಧಿ ಸಂಖ್ಯೆ ಮೂಲಭೂತ ಹಕ್ಕುಗಳು ಒಳಗೊಂಡಿರುವಂತಹ ವಿಧಿ ಸಂಖ್ಯೆ 3ನೇ ಭಾಗದಲ್ಲಿರುವಂತಹ ಮೂಲಭೂತ ಹಕ್ಕುಗಳು ಯಾವ ವಿಧಿಯಿಂದ ಯಾವ ವಿಧಿವರೆಗೆ ಅಂದರೆ 12ರಿಂದ 35ರವರೆಗೆ, 12ನೇ ವಿಧಿಯಿಂದ 35ನೇ ವಿಧಿಯವರೆಗೆ ಮೂಲಭೂತ ಹಕ್ಕುಗಳು ಕಂಡು ಬರ್ತಾವ್ರಿ. ಪ್ರಸ್ತುತ ಒಟ್ಟು ಮೂಲಭೂತ ಹಕ್ಕುಗಳ ಸಂಖ್ಯೆ ಎಷ್ಟು ಅಂತಂದ್ರೆ 6. ಸಂವಿಧಾನದ ಪ್ರಾರಂಭದಲ್ಲಿ ಮೂಲಭೂತ ಹಕ್ಕುಗಳ ಸಂಖ್ಯೆ ಎಷ್ಟು ಅಂದ್ರೆ 7. 1978ರಲ್ಲಿ 44ನೇ ತಿದ್ದುಪಡಿಯ ಮೂಲಕ ಆಸ್ತಿ ಹಕ್ಕನ್ನು ತೆಗೆದು ಹಾಕ್ತಾರ್ರಿ. ಹಾಕಿ ಪ್ರಸ್ತುತ 300A ವಿಧಿಯಡಿಯಲ್ಲಿ 12ನೇ ಭಾಗದಲ್ಲಿ ಆಸ್ತಿ ಹಕ್ಕನ್ನು ಅಳವಡಿಸಲಾಗಿದೆ. ಆರ್ಥಿಕ ಹಕ್ಕು ಎಂಬ ಶೀರ್ಷಿಕೆಯಡಿ, ಅದು ಕೂಡ ಗೊತ್ತಿರಬೇಕು. ಹೀಗಾಗಿ ಯಾವಾಗ 1978ರಲ್ಲಿ 44ನೇ ತಿದ್ದುಪಡಿ ಮೂಲಕ ಆಸ್ತಿ ಹಕ್ಕು ತೆಗೆದು ಹಾಕಿದ್ರೋ ಅವಾಗ 7 ಇದ್ದದ್ದು ಆಟೋಮೆಟಿಕ್ ಆಗಿ ಮೂಲಭೂತ ಹಕ್ಕುಗಳ ಸಂಖ್ಯೆ ಎಷ್ಟೈತ್ರಿ? 6 ಇತ್ತು. ಸೊ ಅದೇ 6 ಮೂಲಭೂತ ಹಕ್ಕುಗಳಲ್ಲಿ ಒಂದನ್ನು ಕೊಟ್ಟು ನಿಮಗೆ ಇಲ್ಲಿ ಕ್ವಶನನ್ನು ಕೇಳಿರುವಂಥದ್ದು IAS ಕ್ವಶನ್, IAS ಕೇಳಿರುವಂಥದ್ದು. ಹಾಗಾದ್ರೆ 6 ಮೂಲಭೂತ ಹಕ್ಕುಗಳು ಯಾವುವು ಅಂತ ನೋಡ್ರಿ, ಇಲ್ಲಿ ಶಾರ್ಟ್ ಆಗಿ ನೋಡ್ಬಿಡೋಣ. ಒಂದು ಸಮಾನತೆಯ ಹಕ್ಕು. ಸಮಾನತೆಯ ಹಕ್ಕು. ಹಾಗಾದ್ರೆ ಸಮಾನತೆಯ ಹಕ್ಕು ಯಾವ ವಿಧಿಯಿಂದ ಯಾವ ವಿಧಿವರೆಗೆ ಕಂಡು ಬರುತ್ತದೆ? 14ರಿಂದ 18ರವರೆಗೆ ಸಮಾನತೆಯ ಹಕ್ಕು ಕಂಡು ಬರುತ್ತದೆ. ನೆಕ್ಸ್ಟ್ ಸ್ವಾತಂತ್ರ್ಯದ ಹಕ್ಕು. ಸ್ವಾತಂತ್ರ್ಯದ ಹಕ್ಕು ನೋಡೋದಾದ್ರೆ 19ರಿಂದ 22ನೇ ವಿಧಿವರೆಗೆ ಸ್ವಾತಂತ್ರ್ಯದ ಹಕ್ಕು ಕಂಡು ಬರ್ತದೆ. ನೆಕ್ಸ್ಟ್ ಶೋಷಣೆಯ ವಿರುದ್ಧದ ಹಕ್ಕು. ಈ ಶೋಷಣೆಯ ವಿರುದ್ಧದ ಹಕ್ಕು ನೋಡೋದಾದ್ರೆ 23ರಿಂದ 24ನೇ ವಿಧಿಯವರೆಗೆ ಶೋಷಣೆಯ ವಿರುದ್ಧ ಹಕ್ಕು ಕಂಡು ಬರ್ತದೆ. ನೆಕ್ಸ್ಟ್ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು. ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು 25ರಿಂದ 28ನೇ ವಿಧಿಯವರೆಗೆ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ಕಂಡು ಬರ್ತದೆ. ನೆಕ್ಸ್ಟ್ ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು. ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು ಅಂತ ಹೇಳ್ತೇವೆ. ಎಷ್ಟನೇ ವಿಧಿಯಿಂದ ಎಷ್ಟನೇ ವಿಧಿಯವರೆಗೆ ಅಂತಂದ್ರೆ 29ರಿಂದ 30ನೇ ವಿಧಿಯವರೆಗೆ ಕಂಡು ಬರ್ತಾರೆ. ನೆಕ್ಸ್ಟ್ ಲಾಸ್ಟ್ ಒನ್ ಸಂವಿಧಾನಾತ್ಮಕ ಪರಿಹಾರದ ಹಕ್ಕು. ಸಂವಿಧಾನಾತ್ಮಕ ಪರಿಹಾರದ ಹಕ್ಕು ಅಂತ ಹೇಳ್ತೇವೆ. ವಿಧಿ ಎಷ್ಟು ಅಂತಂದ್ರೆ 32. ಇದೇ 32ನೇ ವಿಧಿಯನ್ನ ಡಾಕ್ಟರ್ BR ಅಂಬೇಡ್ಕರ್ ಅವರು ಸಂವಿಧಾನದ ಆತ್ಮ ಮತ್ತು ಹೃದಯ ಅಂತ ಕರೆದಾರ. ಅದು ಕೂಡ ಕ್ವಶನ್ ಆಗ್ಯದ, ಅದು ಕೂಡ ನಿಮ್ಗೆ ಗೊತ್ತಿರಬೇಕು ಸ್ನೇಹಿತರೆ. ಇದು ಈ ಕ್ವಶನ್ ಅಂದ್ರೆ ಸಮಾನತೆ ಹಕ್ಕು ಅಂತ ಏನು ಕೇಳಿದ್ರಲ್ಲ ಅದ್ರ ಬಗ್ಗೆ ಇರುವಂಥ ಒಂದಿಷ್ಟು ಮಾಹಿತಿ, ಅಂದ್ರೆ ಟೋಟಲ್ ಮೂಲಭೂತ ಹಕ್ಕುಗಳ ಬಗ್ಗೆ ಇರುವಂಥ ಒಂದಿಷ್ಟು ಮಾಹಿತಿ. ಸೊ ನೆಕ್ಸ್ಟ್ ಕ್ವಶನ್ ಯಾವ ರೀತಿ ಇದೆ ಅಂತ ನೋಡ್ರಿ. ಕ್ವಶನ್ ಈಗ ಏನು ಪ್ರೆಸೆಂಟ್ ಬರ್ತಾ ಇದಾವಲ್ಲ ಇದೇ ರೀತಿ ಕೇಳ್ತಾ ಇದ್ರು. ನೋಡ್ಲಿಕ್ಕೆ ಕ್ವಶನ್ ದೊಡ್ಡ ಇರ್ತಾವ, ಅಪ್ಡೇಟ್ ಲೆವೆಲ್ ಇರ್ತಾವ, ಹೊಂದಿಸಿ ಬರೀರಿ, ಹೇಳಿಕೆ ರೂಪದಾಗ. ಸೊ ಇಂಥ ಕ್ವಶನ್ಗೆ ನಾವು ಈಗ ರೆಡಿ ಆಗಬೇಕು. ಸೊ ನಿಮ್ಗೆ ಗೊತ್ತಾಗಲಿ ಅನ್ನೋ ಕಾರಣಕ್ಕಾಗಿ ಅದೇ ರೀತಿ ಪ್ರಶ್ನೆಗಳನ್ನು ತೆಗೆದುಕೊಂಡು ಬಂದಿದ್ದೆ. ಸೊ ಇಲ್ಲಿ ಕ್ವಶನ್ ನೋಡಿ, ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿ ಅಂತಿದೆ. ಆಪ್ಷನ್ಸ್: ಎ, ಯೋಜನಾ ಆಯೋಗವು ಸಂಸತ್ತಿಗೆ ಉತ್ತರದಾಯಿತ್ವವಾಗಿದೆ. ಬಿ, ಸಂಸತ್ತಿನ ಯಾವುದಾದ್ರೂ ಒಂದು ಸದನ ಅಧಿವೇಶನದಲ್ಲಿ ಇಲ್ಲದಿದ್ದಾಗ ರಾಷ್ಟ್ರಪತಿಯವರ ಸುಗ್ರೀವಾಜ್ಞೆ ಹೊರಡಿಸಬಹುದು ಅಂತಿದೆ. ಸಿ, ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರಾಗಿ ನೇಮಕಗೊಳ್ಳಲು ಇರಬೇಕಾದ ಕನಿಷ್ಠ ವಯೋಮಿತಿ 40 ಅಂತಿದೆ, ಅಂದರೆ 40 ವರ್ಷ. ನೆಕ್ಸ್ಟ್ ಡಿ, ಕೇಂದ್ರ ಹಣಕಾಸು ಮಂತ್ರಿ ಹಾಗೂ ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳಿಂದ ರಾಷ್ಟ್ರೀಯ ಅಭಿವೃದ್ಧಿ ಪರಿಷತ್ತು ಅಥವಾ ಮಂಡಳಿ ರಚನೆಗೊಂಡಿದೆ ಅಂತಿದೆ. ನೋಡ್ರಿ ಮ್ಯಾಕ್ ಕ್ವಶನ್ ಏನದ, ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿ ಅಂತಿದೆ. ಇಲ್ಲಿ ಬೇರೆ ಬೇರೆ ರೀತಿಯಾದಂಥ ಪ್ರಶ್ನೆಯನ್ನು ಕೊಟ್ಟನ. ಯೋಜನಾ ಆಯೋಗದ ಬಗ್ಗೆ ಕೊಟ್ಟನ, ಸುಗ್ರೀವಾಜ್ಞೆ ಬಗ್ಗೆ ಕೊಟ್ಟನ, ಸುಪ್ರೀಂ ಕೋರ್ಟಿನ ಬಗ್ಗೆ ಕೊಟ್ಟನ, ಕೇಂದ್ರ ಆಮ್ಯಾಗ NDC ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿ ಬಗ್ಗೆ ಕೊಟ್ಟನ. ಸುಮಾರು 4 ಟಾಪಿಕ್ಗಳ ಬಗ್ಗೆ ಕ್ವಶನ್ ಕೊಟ್ಟನ. ಸೊ ಆ 4 ಟಾಪಿಕ್ ನಿಮ್ಗೆ ಗೊತ್ತಿದ್ದ ಮಾತ್ರ ಆನ್ಸರ್ ಹಾಕ್ಲಿಕ್ಕೆ ಬರ್ತದೆ. ಹಾಗಾದ್ರೆ ಇಲ್ಲಿ ಸರಿಯಾಗಿರುವಂಥ ಉತ್ತರ ಯಾವುದು ಸರಿಯಾಗಿದೆ ಅಂತ ನೋಡಿದಾಗ ನೋಡ್ರಿ, ಇಲ್ಲಿ ಇಂಥವು ಕೊಟ್ಟಾಗ ಒಂದೊಂದು ತೆಗಿತಾ ಹೋಗ್ಬೇಕು. ಯೋಜನಾ ಆಯೋಗವು ಸಂಸತ್ತಿಗೆ ಉತ್ತರದಾಯಿತ್ವವಾಗಿದೆ. ಇಲ್ಲ, ಹಾಗಾದ್ರೆ ಇದು ಸರಿಯಾದಂಥ ಉತ್ತರ ಅಲ್ವೇ ಅಲ್ಲ. ನೆಕ್ಸ್ಟ್, ಸಂಸತ್ತಿನ ಯಾವುದಾದ್ರೂ ಒಂದು ಸದನ ಅಧಿವೇಶನದಲ್ಲಿ ಇಲ್ಲದಿದ್ದಾಗ ರಾಷ್ಟ್ರಪತಿಯವರು ಸುಗ್ರೀವಾಜ್ಞೆ ಹೊರಡಿಸಬಹುದು. ಎಸ್, ಸಂಸತ್ತು ಅಧಿವೇಶನದಲ್ಲಿ ಇಲ್ಲದೇ ಇರುವಾಗ.
ತುರ್ತು ಸಂದರ್ಭದಲ್ಲಿ ರಾಷ್ಟ್ರಪತಿಯವರು ಸುಗ್ರೀವಾಜ್ಞೆಯನ್ನು ಹೊರಡಿಸ್ತಾರೆ. ಇದು ಸರಿ ಉತ್ತರ ಇದೆ. ಆದರೆ ಇನ್ನೂ ಕೆಳಗೆ 2 ಆಪ್ಷನ್ಸ್ ಅದಾವ, ಸಿ ಮತ್ತು ಡಿ ಅಂತೇಳಿ. ಅದರಲ್ಲಿ ಕರೆಕ್ಟ್ ಇರ್ಬೋದಲ್ಲ, ಅದನ್ನು ಒಂದ್ಸಲ ನೋಡಿಬಿಡೋಣ. ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರಾಗಿ ನೇಮಕಗೊಳ್ಳಲು ಇರಬೇಕಾದಂಥ ಕನಿಷ್ಠ ವಯೋಮಿತಿ ಎಷ್ಟು ಅಂತಂದರೆ 40 ವರ್ಷ ಅಂತ ಕೊಟ್ಟಿದ್ದಾರೆ. ಸೊ ಇದು ಕೂಡ ತಪ್ಪಿದೆ, ತಪ್ಪದ. ಕನಿಷ್ಠ ವಯೋಮಿತಿ ಅಂತಲ್ಲಿಲ್ಲ. ನೆಕ್ಸ್ಟ್ ಡಿ, ಕೇಂದ್ರ ಹಣಕಾಸು ಮಂತ್ರಿ ಹಾಗೂ ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳಿಂದ ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿ ಅಥವಾ ಪರಿಷತ್ ರಚನೆಗೊಂಡಿದೆ ಅಂತಿದೆ. ಅಂದರೆ NDC ಬಗ್ಗೆ, NDC ರಚನೆ ಬಗ್ಗೆ ಕೊಟ್ಟಿದ್ದಾನೆ. ಇದ್ರಾಗ ಏನು ಮಿಸ್ಟೇಕ್ ಅದ ಅಂದರೆ ಕೇಂದ್ರ ಹಣಕಾಸು ಮಂತ್ರಿ ಇರ್ತಾರಂತ ಕೊಟ್ರ ಮತ್ತು ರಾಜ್ಯಗಳ ಮುಖ್ಯಮಂತ್ರಿ ಅಂತ ಕೊಟ್ಟಾರ. ಇಲ್ಲಿ NDC ಅಂತಂದಾಗ ಪ್ರಧಾನಮಂತ್ರಿ ಇರ್ತದೆ, ಕೇಂದ್ರ ಕ್ಯಾಬಿನೆಟ್ ಮಂತ್ರಿಗಳಿರ್ತಾರೆ. ಒಂದು ಪ್ರಧಾನಮಂತ್ರಿ ಇರ್ತಾರೆ ರೀ, ಕೇಂದ್ರ ಕ್ಯಾಬಿನೆಟ್ ಮಂತ್ರಿಗಳಿರ್ತಾರೆ, ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳಿರ್ತಾರೆ. ಸೊ ಅವರನ್ನು ಒಳಗೊಂಡಂತೆ NDC ಅಂದರೆ ನ್ಯಾಷನಲ್ ಡೆವಲಪ್ಮೆಂಟ್ ಕೌನ್ಸಿಲ್ ಅಥವಾ ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿ ಒಳಗೊಂಡಿರ್ತದೆ. ಇಲ್ಲಿ ಬರೀ ಕೇಂದ್ರ ಹಣಕಾಸು ಮಂತ್ರಿ ಅಂತ ಕೊಟ್ಟರೆ, ಆ ಕಾರಣಕ್ಕಾಗಿ ಇದು ಕೂಡ ಏನಾಗಿದೆ, ತಪ್ಪಾಗಿದೆ. ಮ್ಯಾಗ ಒಂದಿತ್ತು ನೋಡ್ರಿ, ಯೋಜನಾ ಆಯೋಗ ಸಂಸತ್ತಿಗೆ ಉತ್ತರದಾಯಿತ್ವವಾಗಿದೆ. ಇದು ಕೂಡ ತಪ್ಪಾಗಿದೆ. ಹಾಗಾದರೆ ಸರಿಯಾದಂಥ ಉತ್ತರ ಯಾವುದು? ಬಿ. ಈ ರೀತಿ ಕೊಟ್ಟಾಗ ನೀವು ಭಾಳ ವಿಚಾರ ಮಾಡಿ ಎಲ್ಲ ಟಾಪಿಕ್ಗಳನ್ನು ಗಮನದಲ್ಲಿ ತೆಗೆದುಕೊಂಡು ಆನ್ಸರನ್ನು ಹಾಕಬೇಕು. ಇದು ಈ ಕ್ವಶನ್ ಬಗ್ಗೆ ಇರುವಂಥ ಒಂದಿಷ್ಟು ಮಾಹಿತಿ. ನೆಕ್ಸ್ಟ್ ನೋಡಿ, ಭಾರತ ಸಂಚಿತ ನಿಧಿಯಿಂದ ರಾಜ್ಯಗಳಿಗೆ ಸಹಾಯಧನ ನೀಡಿಕೆ ಕುರಿತ ನೀತಿ ನಿರ್ದೇಶನಗಳ ಶಿಫಾರಸು ಕೆಳಗಿನ ಯಾವುದು ಮಾಡುತ್ತದೆ? ಕ್ವಶನ್ ಇನ್ನೊಂದ್ಸಲ ನೋಡ್ರಿ. ಭಾರತದ ಸಂಚಿತ ನಿಧಿಯಿಂದ ರಾಜ್ಯಗಳಿಗೆ ಸಹಾಯಧನ ನೀಡಿಕೆ ಕುರಿತ ನೀತಿ ನಿರ್ದೇಶನಗಳ ಶಿಫಾರಸು ಕೆಳಗಿನ ಯಾವುದು ಮಾಡುತ್ತದೆ ಅಂತಿದೆ. ಅಂದರೆ ಇಲ್ಲಿ ರಾಜ್ಯಗಳಿಗೆ ಹಣಕಾಸು ಸಹಾಯವನ್ನು ಮಾಡುವುದು ಕುರಿತಂತೆ ಶಿಫಾರಸು ಯಾವುದು ಮಾಡ್ತಂತ ಕ್ವಶನ್ ಕೇಳಿರೋ. ಸೊ ಆಪ್ಷನ್ಸ್ ಹಣಕಾಸು ಆಯೋಗ ಅಂತಿದೆ, ಅರ್ಧ ರಾಜ್ಯ ಪರಿಷತ್ತು ಅಂತಿದೆ, ಕೇಂದ್ರ ಹಣಕಾಸು ಸಚಿವಾಲಯ ಅಂತಿದೆ, ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ ಅಂತಿದೆ. ಹಾಗಾದರೆ ಸರಿಯಾದಂಥ ಉತ್ತರ ಯಾವುದು? ರಾಜ್ಯಗಳಿಗೆ ಧನ ಸಹಾಯ ಮಾಡಲು ಶಿಫಾರಸು ಯಾವುದು ನೀಡ್ತದೆ ಅಂತಂದರೆ ಇದರ ಸರಿಯಾದಂಥ ಉತ್ತರ ಹಣಕಾಸು ಆಯೋಗ. ಇದು ಸರಿಯಾಗಿರುವಂಥ ಉತ್ತರ. ಹಾಗಾದರೆ ಹಣಕಾಸು ಆಯೋಗದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನೋಡೋದಾದರೆ, ಸಂವಿಧಾನದ 12ನೇ ಭಾಗದಲ್ಲಿ ಹಣಕಾಸು ಆಯೋಗ ಕಂಡುಬರುತ್ತದೆ. ಭಾಗ 12ನೇ ಭಾಗದಲ್ಲಿ ಹಣಕಾಸು ಆಯೋಗ. ವಿಧಿ ಸಂಖ್ಯೆ ಎಷ್ಟು? ವಿಧಿ 280ನೇ ವಿಧಿಯಡಿಯಲ್ಲಿ ಹಣಕಾಸು ಆಯೋಗವನ್ನು ನಾವು ಕಾಣ್ತೀವಿ. ಈ ಹಣಕಾಸು ಆಯೋಗ ಮೊಟ್ಟ ಮೊದಲ ಬಾರಿಗೆ ರಚನೆಯಾಗಿದ್ದು ಯಾವಾಗ ಅಂತಂದರೆ 1951 ನವೆಂಬರ್ 22ರಂದು ಹಣಕಾಸು ಆಯೋಗ ಮೊದಲ ಬಾರಿಗೆ ರಚನೆ ಆಗ್ತದೆ ರೀ. ಹಾಗಾದ್ರೆ ಈ ಹಣಕಾಸು ಆಯೋಗ ರಚನೆ ಅಂತ ನೋಡಿದಾಗ 1+4 ಅಂತ ಹೇಳ್ತೀವಿ. ಒಬ್ಬರು ಅಧ್ಯಕ್ಷರಿರ್ತಾರೆ, 4 ಜನ ಸದಸ್ಯರನ್ನು ಒಳಗೊಂಡಿರ್ತದೆ. ಈ ಹಣಕಾಸು ಆಯೋಗ ಮುಖ್ಯ ಕಾರ್ಯ ಏನು, ಇದರ ಕೆಲಸ ಏನು? ಆ್ಯಕ್ಚುಲಿ ಇಲ್ಲಿ ಕ್ವಶನ್ದಾಗ ಅದೇ ಕೊಟ್ಟರೆ ಕೆಲಸ ಏನು ಅಂತ ನೋಡೋದಾದರೆ, ಕೇಂದ್ರಕ್ಕೆ ಮತ್ತು ರಾಜ್ಯಗಳಿಗೆ ಹಣಕಾಸನ್ನು ಯಾವ ರೀತಿ ಹಂಚಿಕೆ ಮಾಡಬೇಕು, ಹಣ ಸಹಾಯವನ್ನು ಯಾವ ರೀತಿ ಕೊಡಬೇಕು, ಧನ ಸಹಾಯವನ್ನು ಯಾವ ರೀತಿ ಕೊಡಬೇಕು, ಹಂಚಿಕೆ ಅಂದರೆ ಹಣದ ಹಂಚಿಕೆ ಕುರಿತಂತೆ, ಆರ್ಥಿಕತೆ ಹಂಚಿಕೆ ಕುರಿತಂತೆ ಶಿಫಾರಸನ್ನು ಮಾಡ್ತದೆ ಯಾವುದು? ಹಣಕಾಸು ಆಯೋಗ. ಇದ್ರ ಬಗ್ಗೆ ಒಂದಿಷ್ಟು ಮಾಹಿತಿ ನಿಮ್ಗೆ ಗೊತ್ತಿರಬೇಕು. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತದ. ಹಾಗಾದ್ರೆ ಹೇಳಿಕೆ ನೋಡಿದಾಗ ನಾವು ಆನ್ಸರ್ ಏನು ಅಂತ ಕನ್ಸಂಟ್ರೇಷನ್ ಮಾಡಬೇಕು. ಯಾಕಂದ್ರೆ ಬರೀ ಹೇಳಿಕೆ ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ಇಲ್ಲಿ ಆಪ್ಷನ್ಸ್ ಯಾವ ರೀತಿ ಕೊಟ್ಟಿದ್ದಾರೆ ನೋಡಿ. ಸಂವಿಧಾನದ 108ನೇ ಅನುಚ್ಛೇದ, ಸಂವಿಧಾನದ 108ನೇ ಅನುಚ್ಛೇದ ಭಾರತ ಸಂಸತ್ತಿನ 2 ಸದನದ ಜಂಟಿ ಅಧಿವೇಶನಕ್ಕೆ ಅವಕಾಶ ಕೊಟ್ಟಿದೆ. ಗಮನಿಸ್ರಿ, ಜಂಟಿ ಅಧಿವೇಶನ ಅಂತ ಕೇಳ್ತಾರೆ. ಆಪ್ಷನ್ಸ್ ಬಿ, 1961ರಲ್ಲಿ ಲೋಕಸಭೆ ಹಾಗೂ ರಾಜ್ಯಸಭೆಗಳ ಪ್ರಥಮ ಜಂಟಿ ಅಧಿವೇಶನ ನಡೆಯಿತು ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಸಿ, ಭಾರತದ ಸಂಸತ್ತಿನ 2 ಸದನಗಳ 2ನೇ ಜಂಟಿ ಅಧಿವೇಶನ ನಡೆದಿದ್ದು ಬ್ಯಾಂಕಿಂಗ್ ಸೇವಾ ಆಯೋಗ ಮಸೂದೆ ಅಂಗೀಕಾರಕ್ಕಾಗಿ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ 3 ಆಪ್ಷನ್ಸ್ ಕೊಟ್ಟಿದ್ದಾರೆ, ಎ ಬಿ ಸಿ ಅಂತೇಳಿ ಕೊಟ್ಟು ಇಲ್ಲಿದೆ ನೋಡ್ರಿ. ಇದು ಅಬ್ಸರ್ವ್ ಮಾಡಬೇಕು. ಮೇಲಿನ ಹೇಳಿಕೆಗಳು ಸರಿಯಾದದ್ದು
ಅಂದರೆ ABC ಅಂತ ಕೊಟ್ಟಿದ್ದಾರಲ್ಲ, ಅದರಲ್ಲಿ ಯಾವ ಹೇಳಿಕೆ ಸರಿಯಾಗಿದೆ ಅಂತ. ಅದರಲ್ಲಿ ಮತ್ತು ನೋಡ್ರಿ ಆಪ್ಷನ್ಸ್ A 1 ಮತ್ತು 2, B 2 ಮತ್ತು 3, C 1 ಮತ್ತು 3, D 1 2 ಮತ್ತು 3 ಅಂತಕ್ಕಂಥ ಕೊಟ್ಟಿದ್ದಾರೆ. ಸೊ ಹಾಗಾದರೆ ಇದು ಕ್ವಶನ್ ಬಂದ್ಬಿಟ್ಟು ನಿಮ್ಗೆ ಗೊತ್ತಿರಲಿ ಜಂಟಿ ಅಧಿವೇಶನದ ಮೇಲೆ. ಜಂಟಿ ಅಧಿವೇಶನ, ಈ ಜಂಟಿ ಅಧಿವೇಶನದ ಮೇಲೆ ಪ್ರಶ್ನೆಯನ್ನು ಕೇಳಿದ್ದಾರೆ. ಕೇಳಿ ಸರಿಯಾದದ್ದು ಅಂತ ಕೊಟ್ಟರು. ಅಂದರೆ ಇದರ ಒಂದೇ ಸರಿ ಇತ್ತು, ಎರಡೇ ಸರಿ ಅದವು, ಅಥವಾ 3 ಸರಿ ಅದವು, ಅಥವಾ ಯಾವುದೂ ಸರಿ ಇಲ್ಲೋ ಅನ್ನೋದು ನಿಮಗೆ ಗೊತ್ತಿರಬೇಕು. ಅಂದರೆ ಯಾರಿಗೆ ಜಂಟಿ ಅಧಿವೇಶನದ ಬಗ್ಗೆ ಸಮಗ್ರವಾದಂಥ ಮಾಹಿತಿ ಇರ್ತದೋ ಅವರು ಮಾತ್ರ ಉತ್ತರ ನೀಡಲಿಕ್ಕೆ ಸಾಧ್ಯದ. ಸೊ ಹಾಗಾದರೆ ಇಲ್ಲಿ ಉತ್ತರ ನೋಡ್ಕೊಂತ ಹೋಗೋಣ. ಸಂವಿಧಾನದ 108ನೇ ಅನುಚ್ಛೇದ ಭಾರತ ಸಂಸತ್ತಿನ 2 ಸದನದ ಜಂಟಿ ಅಧಿವೇಶನಕ್ಕೆ ಅವಕಾಶ ಕೊಟ್ಟಿದೆ. ಎಸ್, ಈ ಪಾಯಿಂಟ್ ಸರಿಯಾಗಿದೆ. ಯಾಕಂತಂದರೆ 108ನೇ ವಿಧಿಯ ಪ್ರಕಾರ ಜಂಟಿ ಅಧಿವೇಶನ ಯಾರು ಕರೀತಾರಂತಂದರೆ ರಾಷ್ಟ್ರಪತಿಗಳು ಕರೀತಾರೆ. ಕರೆಕ್ಟ್ ಅದ, ರಾಷ್ಟ್ರಪತಿಗಳು ಜಂಟಿ ಅಧಿವೇಶನ ಕರೀತಾರೆ. ಯಾವಾಗ ಕರೀತಾರಂತಂದರೆ ಒಂದು ಮಸೂದೆ ಕುರಿತಂತೆ 2 ಸದನ ನಡುವೆ ಭಿನ್ನಾಭಿಪ್ರಾಯ ಉಂಟಾದಾಗ. ಇಲ್ಲಿ 2 ಸದನ ಅಂತಂದರೆ ಲೋಕಸಭೆ ಮತ್ತು ರಾಜ್ಯಸಭೆ. ಯಾವುದೇ ಒಂದು ಮಸೂದೆ, ಹಣಕಾಸು ಮಸೂದೆಯನ್ನು ಹೊರತುಪಡಿಸಿ ಹಣಕಾಸು ಮಸೂದೆ ಮೇಲೆ ಜಂಟಿ ಅಧಿವೇಶನ ಕರೀಲಿಕ್ಕೆ ಬರುವುದಿಲ್ಲ. ಇದು ನಿಮಗೆ ಗೊತ್ತಿರಬೇಕು, ಬಹಳಷ್ಟು ಸಲ ಪ್ರಶ್ನೆ ಆಗಿದೆ. ಹಣಕಾಸು ಮಸೂದೆಯನ್ನು ಹೊರತುಪಡಿಸಿ ಯಾವುದೇ ಮಸೂದೆ, ಅಂದರೆ ಸಾಮಾನ್ಯ ಮಸೂದೆ ಆಗಿರಬಹುದು ಅಥವಾ ಸಂವಿಧಾನ ತಿದ್ದುಪಡಿ ಮಸೂದೆ ಆಗಿರಬಹುದು, ಈ ಮಸೂದೆಗೆ ಸಂಬಂಧಿಸಿದಂತೆ ಲೋಕಸಭೆ ರಾಜ್ಯಸಭೆ ನಡುವೆ ಭಿನ್ನಾಭಿಪ್ರಾಯ ಉಂಟಾದರೆ ರಾಷ್ಟ್ರಪತಿಗಳು 108ನೇ ವಿಧಿಯ ಪ್ರಕಾರ ಜಂಟಿ ಅಧಿವೇಶನ ಕರೀತಾರೆ. ಸೊ ಹಾಗಾದರೆ ಒಂದನೇ ಆಪ್ಷನ್ಸ್ ಅಂದರೆ ಎ ಆಪ್ಷನ್ಸ್ ಏನಾಗಿದೆ, ಸರಿ ಇದೆ. ನೆಕ್ಸ್ಟ್ ಆಪ್ಷನ್ಸ್ ಬಿ ನೋಡಿ. 1961ರಲ್ಲಿ ಲೋಕಸಭೆ ಹಾಗೂ ರಾಜ್ಯಸಭೆಗಳ ಪ್ರಥಮ ಜಂಟಿ ಅಧಿವೇಶನ ನಡೆಯಿತು. ಎಸ್, ಇದು ಕೂಡ ಕರೆಕ್ಟ್ ಆಗಿದೆ. 1961ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಜಂಟಿ ಅಧಿವೇಶನ ಕರೀತಾರೆ. ಅಂದಿನ ರಾಷ್ಟ್ರಪತಿ ಯಾರು ಅಂತಂದರೆ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರಾಗಿರ್ತಾರೆ. ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು ಇಲ್ಲಿ ಎದರ ಮೇಲೆ ಜಂಟಿ ಅಧಿವೇಶನ ಕರೀತಾರಂತಂದರೆ ವರದಕ್ಷಿಣೆ ನಿಷೇಧ ಅಂತಕ್ಕಂಥದ್ದು ಬರ್ತಾರೆ. ವರದಕ್ಷಿಣೆ ನಿಷೇಧ ಮಸೂದೆಗೆ ಸಂಬಂಧಿಸಿದಂತೆ 1961ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಜಂಟಿ ಅಧಿವೇಶನ ಕರೀತಾರೆ. ಸೊ ಹೀಗಾಗಿ ಇದು ಕೂಡ ಸರಿಯಾಗಿದೆ. ನೆಕ್ಸ್ಟ್ ಆಪ್ಷನ್ ಸಿ. ಭಾರತದ ಸಂಸತ್ತಿನ 2 ಸದನಗಳು 2ನೇ ಜಂಟಿ ಅಧಿವೇಶನ ನಡೆದಿದ್ದು ಬ್ಯಾಂಕಿಂಗ್ ಸೇವಾ ಆಯೋಗ ಮಸೂದೆ ಅಂಗೀಕಾರಕ್ಕಾಗಿ ಅಂತ. ಎಸ್, ಇದು ಕೂಡ ಕರೆಕ್ಟ್ ಇದೆ. 2ನೇ ಜಂಟಿ ಅಧಿವೇಶನ ಯಾವಾಗ ನಡೀತದೆ ಅಂತಂದರೆ 1978ರಲ್ಲಿ 2ನೇ ಜಂಟಿ ಅಧಿವೇಶನ ಕರೀತಾರೆ. ಅಂದಿನ ರಾಷ್ಟ್ರಪತಿ ಯಾರು, ಕರೆದಂಥ ರಾಷ್ಟ್ರಪತಿ ಯಾರು ಅಂತಂದರೆ ನೀಲಂ ಸಂಜೀವ್ ರೆಡ್ಡಿ. ಯಾರಿ? ನೀಲಂ ಸಂಜೀವ್ ರೆಡ್ಡಿ. ಇವೆಲ್ಲ ಗೊತ್ತಿರಬೇಕು. ನೀಲಂ ಸಂಜೀವ್ ರೆಡ್ಡಿ ಅವರು 2ನೇ ಜಂಟಿ ಅಧಿವೇಶನ ಕರೀತಾರೆ. ಯಾವ ಕಾರಣಕ್ಕಾಗಿ? ಬ್ಯಾಂಕಿಂಗ್ ಸೇವಾ ಆಯೋಗ ಮಸೂದೆ ಅಥವಾ ಆ ಮಸೂದೆಯನ್ನು ಅಂಗೀಕಾರ ಮಾಡಲಿಕ್ಕೆ. ಇಲ್ಲಿ ನೋಡ್ರಿ ಬ್ರಾಕೆಟ್ ರದ್ದು ಅಂತ ಇವು ಕೂಡ ಗಮನಿಸಬೇಕು. ಈ ಬ್ಯಾಂಕಿಂಗ್ ಸೇವಾ ಆಯೋಗ ಮಸೂದೆ ಕುರಿತಂತೆ 2ನೇ ಜಂಟಿ ಅಧಿವೇಶನ ನೀಲಂ ಸಂಜೀವ್ ರೆಡ್ಡಿ ಅವರು 1978ರೊಳಗೆ ಕರೀತಾರೆ. ಅದು ಕೂಡ ಸರಿಯಾಗಿದೆ. ಸೊ ಹಾಗಾದ್ರೆ ಇಲ್ಲಿ ABC 3 ಸರಿಯಾಗಿದೆ ಅಂತಂದರೆ ಇಲ್ಲಿ ಸರಿಯಾದಂಥ ಉತ್ತರ ಯಾವುದು? 1 ಮತ್ತು 2 ಇದು ಅಂತ ಅಲ್ಲ, 2 ಮತ್ತು 3 ಅಲ್ಲ, 1 ಮತ್ತು 3 ಇದೆ, ಇದು ಕೂಡ ಅಲ್ಲ, 1 2 3 ಇದು ಸರಿಯಾಗಿರುವಂಥ ಉತ್ತರ ಸ್ನೇಹಿತರೆ. ಸರಿ ಉತ್ತರ ಇದು ಡಿ. ಹಾಗೆ ಇಲ್ಲಿ ನಿಮ್ಗೆ ಗೊತ್ತಿರಲಿ, ಇಲ್ಲಿ 2 ಜಂಟಿ ಅಧಿವೇಶನಗಳ ಬಗ್ಗೆ ಕೊಟ್ಟಿದ್ದಾರೆ. ಒಂದನೇದು 1961ರಲ್ಲಿ ವರದಕ್ಷಿಣೆ ನಿಷೇಧ ಕಾಯ್ದೆ, 2ನೇದು ಬ್ಯಾಂಕಿಂಗ್ ಸೇವಾ ಆಯೋಗ 1978ರಲ್ಲಿ, 3ನೇದು ಇನ್ನೊಂದು ಜಂಟಿ ಅಧಿವೇಶನ ಮುಖ್ಯವಾಗಿರುವಂಥದ್ದು ಪೋಟಾ ಕಾಯ್ದೆ ಅಂತ ಹೇಳ್ತೀವಿ. ಪೋಟಾ ಕಾಯ್ದೆ ಸಂದರ್ಭದಲ್ಲಿ ಕೂಡ ಜಂಟಿ ಅಧಿವೇಶನವನ್ನು ಕರೆದಿರ್ತಾರೆ. ಅಂದಿನ ರಾಷ್ಟ್ರಪತಿ ಯಾರು ಅಂತಂದರೆ KR ನಾರಾಯಣ್ ಅವರು ಜಂಟಿ ಅಧಿವೇಶನ ಕರೆದಿರ್ತಾರೆ ರೀ. ಅಂದರೆ ಭಯೋತ್ಪಾದನಾ ತಡೆ ಕಾಯ್ದೆ ಅಂತ ಹೇಳ್ತೀವಿ ಅಥವಾ ಭಯೋತ್ಪಾದನಾ ನಿಗ್ರಹ ಕಾಯ್ದೆ ಅಂತ ಹೇಳ್ತೀವಿ. ಯಾವಾಗ ಕರೀತಾರಂತಂದರೆ 2002ರಲ್ಲಿ ಜಂಟಿ ಅಧಿವೇಶನ ಕರೀತಾರೆ. ಯಾರು? ಅಂದಿನ ರಾಷ್ಟ್ರಪತಿ KR ನಾರಾಯಣ್. ಹಾಗಾದರೆ ಇಲ್ಲಿ ನಿಮಗೆ ಇನ್ನೊಂದು ಪದೇ ಕ್ವಶನನ್ನು ಕೇಳ್ತಾನೆ. ಈ ಜಂಟಿ ಅಧಿವೇಶನ ಕರೆಯುವಂಥ ಅಧಿಕಾರ ಯಾರಿಗದ ಅಂತಂದರೆ ರಾಷ್ಟ್ರಪತಿಗಳಿಗದ 108ನೇ ವಿಧಿಯ ಪ್ರಕಾರ. ಓಕೆ, ಹಾಗಾದ್ರೆ ಜಂಟಿ ಅಧಿವೇಶನದ ಅಧ್ಯಕ್ಷರು ಯಾರಾಗಿರ್ತಾರೆ ಅಂತ ಕೇಳಿದ್ರಾಗ ಕ್ವಶನ್ಸ್ ಕೇಳ್ತಾರೆ ರೀ. ಜಂಟಿ ಅಧಿವೇಶನದ ಅಧ್ಯಕ್ಷರು ಯಾರಾಗಿರ್ತಾರೆ ಅಂತಂದರೆ ಲೋಕಸಭೆಯ ಸಭಾಪತಿಗಳು ಜಂಟಿ ಅಧಿವೇಶನದ ಅಧ್ಯಕ್ಷರಾಗಿರ್ತಾರೆ. ಒಂದು ವೇಳೆ ಲೋಕಸಭೆಯ ಸಭಾಪತಿಗಳು ಆವತ್ತು ಗೈರು ಹಾಜರಿದ್ದರೆ
ಜಂಟಿ ಅಧಿವೇಶನದ ಅಧ್ಯಕ್ಷತೆಯನ್ನು ಯಾರು ವಹಿಸ್ತಾರೆ ಅಂತಂದ್ರೆ ಅದೇ ಲೋಕಸಭೆಯ ಉಪಸಭಾಪತಿಗಳು ಅಧ್ಯಕ್ಷತೆಯನ್ನು ವಹಿಸ್ತಾರೆ. ಬೈ ಚಾನ್ಸ್ ಲೋಕಸಭೆಯ ಸಭಾಪತಿ ಮತ್ತು ಉಪಸಭಾಪತಿ ಇಬ್ಬರೂ ಗೈರು ಹಾಜರಿದ್ದರೆ ಅಂದಿನ ಜಂಟಿ ಅಧಿವೇಶನದ ಅಧ್ಯಕ್ಷತೆಯನ್ನು ಯಾರು ವಹಿಸ್ತಾರೆ ಅಂತಂದರೆ ರಾಜ್ಯಸಭೆಯ ಉಪಸಭಾಪತಿಗಳು ಜಂಟಿ ಅಧಿವೇಶನದ ಅಧ್ಯಕ್ಷತೆ ವಹಿಸ್ತಾರೆ. ಇದು ಕೂಡ ನಿಮ್ಗೆ ಗೊತ್ತಿರಬೇಕು, ಯಾಕಂದ್ರೆ ಈ ಅಧ್ಯಕ್ಷತೆಯ ಮೇಲೆ ಕ್ವಶನ್ಸ್ ಬರ್ತದೆ. ಬಟ್ ರಾಷ್ಟ್ರಪತಿ ಕರೀತಾರೆ ವಿನಃ ಆ ಅಧ್ಯಕ್ಷತೆಯನ್ನು ವಹಿಸುವುದಿಲ್ಲ. ಕ್ಲಿಯರ್? ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ. ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಅಧಿನಿಯಮ 1993 ಪ್ರಕಾರ ಈ ಕೆಳಗಿನವರಲ್ಲಿ ಯಾರು ಈ ಆಯೋಗದ ಅಧ್ಯಕ್ಷರಾಗಬಹುದು ಅಂತಿದೆ. ಹಾಗಾದರೆ ಆಪ್ಷನ್ಸ್ ಎ ನೋಡಿ, ಸುಪ್ರೀಂ ಕೋರ್ಟಿನಲ್ಲಿ ಕಾರ್ಯನಿರ್ವಹಿಸುತ್ತಿರುವ ನ್ಯಾಯಾಧೀಶ ಅಂತಿದೆ. ಬಿ, ಯಾವುದೇ ಹೈಕೋರ್ಟ್ನಲ್ಲಿ ಕಾರ್ಯನಿರ್ವಹಿಸುತ್ತಿರುವ ನ್ಯಾಯಾಧೀಶ ಅಂತಿದೆ. ಸಿ, ಸೇವಾ ನಿವೃತ್ತಿ ಹೊಂದಿದ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶ ಮಾತ್ರ ಅಂತಿದೆ. ಸೇವಾ ನಿವೃತ್ತಿ ಹೊಂದಿದ ಹೈಕೋರ್ಟಿನ ಮುಖ್ಯ ನ್ಯಾಯಾಧೀಶ ಮಾತ್ರ ಅಂತಿದೆ. ಹಾಗಾದ್ರೆ ಸರಿಯಾದಂಥ ಉತ್ತರ ಮ್ಯಾಕ್ ಕ್ವಶನ್ಸ್ ಗಮನಿಸ್ರಿ, ರಾಷ್ಟ್ರೀಯ ಮಾನವ ಹಕ್ಕುಗಳು ಅಂತ ಕೊಟ್ಟಾರೆ. ಆ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರು ಯಾರು ಆಗಬಹುದು ಅಂತ ಕೊಟ್ಟಾರೆ. ಹಾಗಾದ್ರೆ ಸರಿಯಾದಂಥ ಉತ್ತರ ಇಲ್ಲಿದೆ ನೋಡಿ, ಸಿ, ಸೇವಾ ನಿವೃತ್ತಿ ಹೊಂದಿದ ಅಂದರೆ ಸೇವೆಯಿಂದ ನಿವೃತ್ತಿ ಹೊಂದಿದಂಥ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರು ಈ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರಾಗಬಹುದು. ಇದು ಸರಿಯಾಗಿರುವಂಥ ಉತ್ತರ ಸ್ನೇಹಿತರೆ. ಹಾಗಾದ್ರೆ ಇಲ್ಲಿ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಬಗ್ಗೆ ಒಂದಿಷ್ಟು ನೋಡೋದಾದರೆ ಇದು ಸಂವಿಧಾನಬದ್ಧ ಶಾಸನೀಯ ಸಂಸ್ಥೆಯಾಗಿದೆ ಅಂತ ಹೇಳ್ತದೆ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ. ಹಾಗಾದ್ರೆ ಇದು ಪ್ರಾರಂಭವಾಗಿದ್ದು ಯಾವಾಗ? ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಪ್ರಾರಂಭವಾಗಿದ್ದು ಯಾವಾಗ ಅಂತ ನೋಡೋದಾದರೆ 1993 ಅಕ್ಟೋಬರ್ 12ನೇ ತಾರೀಕಿಗೆ ಈ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಸ್ಥಾಪನೆ ಆಗ್ತದೆ. ಇಲ್ಲಿ ಲಾಸ್ಟ್ ಟೈಮ್ ಒಂದು ಕ್ವಶನ್ ಕೇಳಿದ್ದಾರೆ. ಏನು ಕೇಳಿದ್ದಾರೆ? ಈ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷ ಸದಸ್ಯರ ಅಧಿಕಾರಾವಧಿ ಎಷ್ಟು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಅಧಿಕಾರಾವಧಿ ಅಂತ ಬಂದ್ಬಿಟ್ಟು ಗಮನಿಸ್ರಿ, ಭಾಳ ಇಂಪಾರ್ಟೆಂಟ್, ಆಲ್ರೆಡಿ ಕ್ವಶನ್ ಆಗ್ಯದ. 3 ವರ್ಷ ಅಥವಾ 70 ವರ್ಷ ವಯಸ್ಸು ಅಂತ ನೋಡ್ತೇವೆ. 3 ವರ್ಷ ಅಥವಾ 70 ವರ್ಷ ವಯಸ್ಸು ಅಂದರೆ ಇವತ್ತು ನೇಮಕಗೊಂಡ ದಿನದಿಂದ 3 ವರ್ಷ ಅಧಿಕಾರದಲ್ಲಿರಬಹುದು ಅಥವಾ ಅವರಿಗೆ 70 ವಯಸ್ಸು ಅಕಸ್ಮಾತ್ ಇವತ್ತು ನೇಮಕಗೊಂಡಾರ್ರಿ, ನೆಕ್ಸ್ಟ್ 6 ತಿಂಗಳಿಗೆ 70 ವಯಸ್ಸು ಆಕಿತ್ತು ಅಂದರೆ ಇವತ್ತು ನೇಮಕಗೊಂಡಂಥ ವ್ಯಕ್ತಿಗೆ ಅಥವಾ ಅಧ್ಯಕ್ಷರಿಗೆ ಇನ್ನು 6 ತಿಂಗಳಾದರೆ 70 ವಯಸ್ಸಾಗ್ತಾರೆ. ಆ 70 ವಯಸ್ಸಿಗೆ ಅವ್ರ ನಿವೃತ್ತಿ. ಅವಾಗ ನೆಕ್ಸ್ಟ್ 72 73 ತನಕ ಆಗ್ತಾರೆ. ಇಲ್ಲ, ಒಂದು 3 ವರ್ಷ ಅಧಿಕಾರದಲ್ಲಿರ್ತಾರೆ. ಇಲ್ಲ 70 ವಯಸ್ಸು ಯಾವುದು ಮೊದಲು ಆಗ್ತದೋ ಅವಾಗ ಅವರು ಅಧಿಕಾರದಿಂದ ಕೆಳಗಿಳ್ತಾರೆ, ಅಂದರೆ ಅಲ್ಲಿ ನಿವೃತ್ತಿ ಹೊಂತಾರೆ ಅಂತ ಅಂದಂಗ್ರಿ. ಯಾವುದು ಮೊದಲು ಆಗ್ತದೋ ಅದನ್ನು 3 ವರ್ಷ ಆದರೂ ಕನ್ಸಿಡರ್ ಆಗ್ತದೆ ಅಥವಾ 70 ವಯಸ್ಸಾದ್ರೂ ಕನ್ಸಿಡರ್ ಆಗುತ್ತೆ. ಸೊ ಇದು ರಾಷ್ಟ್ರೀಯ ಮಾನವ ಹಕ್ಕುಗಳ ಬಗ್ಗೆ ನಿಮಗೆ ಗೊತ್ತಿರಬೇಕು. ಆಮೇಲೆ ಇಲ್ಲಿ ಸದಸ್ಯರು ಅಂತ ಕೇಳ್ತಾರೆ ರೀ, 1+5 ನೋಡ್ರಿ ಗಮನಿಸ್ರಿ, ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಸದಸ್ಯರು 1+5+7 ಅಂತ ಹೇಳ್ತೀವಿ. ಅಂದರೆ ಒಬ್ಬರು ಅಧ್ಯಕ್ಷರಿರ್ತಾರೆ, 5 ಜನ ಖಾಯಂ ಸದಸ್ಯರಿರ್ತಾರೆ, 7 ಜನ ಪದ ನಿಮಿತ್ತ ಸದಸ್ಯರಾಗಿರ್ತಾರೆ. ಇದು ಕೂಡ ಗೊತ್ತಿರಬೇಕು ನಿಮಗೆ. ಟೋಟಲಾಗಿ ಯಾವುದೇ ಒಂದು ವಿಷಯ ತೊಗೊಂಡ್ರೆ ಡೆಪ್ತಾಗಿ ಗೊತ್ತಿರಬೇಕು ಅಂದಾಗ ಮಾತ್ರ ಎಲ್ಲಿ ಒಂದು ಕ್ವಶನ್ಸ್ ಕೂಡ ನಿಮ್ಗೆ ಮಿಸ್ ಆಗೋದಿಲ್ಲ ಸ್ನೇಹಿತರೆ. ಎಲ್ಲವೂ ಕೂಡ ಆನ್ಸರ್ ಹಾಕಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಹಾಗಾದರೆ ನೆಕ್ಸ್ಟ್ ನೋಡಿ, ಸಂವಿಧಾನ ರಚನಾ ಸಭೆಯಲ್ಲಿನ ಕೇಂದ್ರ ಸಂವಿಧಾನ ಸಮಿತಿಯ ಅಧ್ಯಕ್ಷರು ಯಾರಾಗಿದ್ದರು ಅಂದರೆ ಸಂವಿಧಾನ ರಚನಾ ಸಮಿತಿ ಅಥವಾ ಸಭೆ ಅಂತ ಬರುತ್ತದ, ಆ ಸಂವಿಧಾನ ರಚನಾ ಸಮಿತಿಯನ್ನು ತೆಗೆದುಕೊಂಡಾಗ ಅಲ್ಲಿ ಕೇಂದ್ರ ಸಂವಿಧಾನ ಸಮಿತಿ ಅಂತ ಬರುತ್ತೆ. ಆ ಕೇಂದ್ರ ಸಂವಿಧಾನ ಸಮಿತಿ ಅಧ್ಯಕ್ಷರು ಯಾರಾಗಿದ್ದರು ಅಂತ ಕ್ವಶನ್ಸ್ ಕೇಳಿದ್ದಾರೆ. ಹಾಗಾದರೆ ಇಲ್ಲಿ ಆಪ್ಷನ್ಸ್ BR ಅಂಬೇಡ್ಕರ್, JB ಕೃಪಲಾನಿ, ಜವಾಹರ್ಲಾಲ್ ನೆಹರು, ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್ ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ಸರಿಯಾದಂಥ ಉತ್ತರ ಯಾವುದು? ಕೇಂದ್ರ ಸಂವಿಧಾನ ಸಮಿತಿಯ ಅಧ್ಯಕ್ಷರು ಯಾರಾಗಿದ್ರು ಅಂತಂದರೆ ಇಲ್ಲಿ ನೋಡ್ರಿ, ಜವಾಹರ್ಲಾಲ್ ನೆಹರು ಅವರು ಕೇಂದ್ರ ಸಂವಿಧಾನ ಸಮಿತಿ ಅಧ್ಯಕ್ಷರಾಗಿದ್ದರು. ಆ ಕಾರಣಕ್ಕಾಗಿ ಇದು ಸಿ ಸರಿಯಾದಂಥ ಉತ್ತರ. ಹಾಗಾದ್ರೆ ಡಾಕ್ಟರ್ BR ಅಂಬೇಡ್ಕರ್ ಅವರು ಯಾವ ಸಮಿತಿ ಅಧ್ಯಕ್ಷರಾಗಿದ್ದರು? ಕರಡು ಸಮಿತಿಯ ಅಧ್ಯಕ್ಷರಾಗಿದ್ದರು. ಕರಡು ಸಮಿತಿಯ ಅಧ್ಯಕ್ಷರು ಡಾಕ್ಟರ್ BR ಅಂಬೇಡ್ಕರ್. JB ಕೃಪಲಾನಿ ಅವರು ಇದರ ಅಧ್ಯಕ್ಷರಾಗಿದ್ದರು. JB ಕೃಪಲಾನಿ ಅವರು ಮೂಲಭೂತ ಹಕ್ಕುಗಳ
ಉಪ ಸಮಿತಿಯ ಅಧ್ಯಕ್ಷರಾಗಿದ್ದರು. ಉಪ ಸಮಿತಿ ಅಧ್ಯಕ್ಷರು. ಹಾಗಾದರೆ ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್ ಅವರು ಇದರ ಅಧ್ಯಕ್ಷರವರು. ಸಂವಿಧಾನ ಕರಡು ಪರಿಶೀಲನಾ ವಿಶೇಷ ಸಮಿತಿ, ಸಂವಿಧಾನ ಕರಡು ಪರಿಶೀಲನಾ ವಿಶೇಷ ಸಮಿತಿಯ ಅಧ್ಯಕ್ಷರಾಗಿದ್ದರು. ವಿಶೇಷ ಸಮಿತಿ ಅಧ್ಯಕ್ಷರು ಯಾರು? ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್. ಇವರು ಜವಾಹರ್ಲಾಲ್ ನೆಹರು ಅವರಂತೂ ಇಲ್ಲಿದೆ ನೋಡ್ರಿ, ಕೇಂದ್ರ ಸಂವಿಧಾನ ಸಮಿತಿಯ ಅಧ್ಯಕ್ಷರಾಗಿದ್ದರು. ಸದನ ಸಮಿತಿ ಅಧ್ಯಕ್ಷರು ಯಾರು ಅಂತ ಕೇಳ್ತಾರೆ, ಪಟ್ಟಾಭಿ ಸೀತಾರಾಮಯ್ಯ. ರೂಲ್ಸ್ ಆಫ್ ಪ್ರೊಸೀಜರ್ ಸಮಿತಿ ಅಧ್ಯಕ್ಷರು ಯಾರು ಅಂತ ಕೇಳ್ತಾರೆ, ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್. ಆರ್ಥಿಕ ಮತ್ತು ಸಿಬ್ಬಂದಿ ಸಮಿತಿ ಅಧ್ಯಕ್ಷರು ಯಾರು ಅಂತ ಕೇಳ್ತಾರೆ, ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್. ರಾಷ್ಟ್ರ ಧ್ವಜ ಸಮಿತಿಯ ಅಧ್ಯಕ್ಷರು ಯಾರು ಅಂತ ಕೇಳ್ತಾರೆ, ಬಾಬು ರಾಜೇಂದ್ರ ಪ್ರಸಾದ್ ರೀ. ಸೊ ಅಲ್ಲೇನು ಪ್ರಮುಖವಾದಂಥ ಸಮಿತಿ ಬರ್ತಾವಲ್ಲ ಅವು ಅಧ್ಯಕ್ಷರಿಗೆ ಗೊತ್ತಿರಬೇಕು. ಒಟ್ಟು ಸಮಿತಿಗಳ ಸಂಖ್ಯೆ ಎಷ್ಟು ಅಂತಂದರೆ 27 ರೀ. ಅದರಲ್ಲಿ ಮುಖ್ಯವಾದಂಥ ಸಮಿತಿಗಳು 10, ಉಪ ಸಮಿತಿ ಎಷ್ಟು ಅಂದರೆ 22. ಸೊ ಹೀಗಾಗಿ ನಿಮ್ಗೆ ಡಿಟೇಲಾಗಿ ಗೊತ್ತಿರಬೇಕು. ಎಸ್, ನೆಕ್ಸ್ಟ್ ಕ್ವಶನ್ ನೋಡೋಣ. ಈ ಮುಂದಿನ ಹೇಳಿಕೆಗಳನ್ನು ಗಮನಿಸಿ. ಹಾಗಾದರೆ ಹೇಳಿಕೆಗಳು ಯಾವುದವ ನೋಡಿ. ಒಂದು, ಭಾರತೀಯ ಸಂವಿಧಾನದಲ್ಲಿ 20 ಭಾಗಗಳಿವೆ ಅಂತಿದೆ. 2, ಭಾರತೀಯ ಸಂವಿಧಾನದಲ್ಲಿ ಒಟ್ಟಾರೆಯಾಗಿ 390 ವಿಧಿಗಳಿವೆ ಅಂತಿದೆ. ಒಟ್ಟಾರೆಯಾಗಿ ಗಮನಿಸಬೇಕು ಪ್ರತಿಪದ. ನೆಕ್ಸ್ಟ್ 3ನೇ ಹೇಳಿಕೆ, ಭಾರತೀಯ ಸಂವಿಧಾನಕ್ಕೆ 9, 10, 11 ಮತ್ತು 12ನೇ ಅನುಸೂಚಿಗಳನ್ನು ತಿದ್ದುಪಡಿಯ ಮೂಲಕ ಸೇರಿಸಲಾಯಿತು ಅಂತಿದೆ. ಹಾಗಾದರೆ ಸರಿಯಾದದ್ದು ಯಾವುದು? ಮೇಲಿನ ಹೇಳಿಕೆಗಳಲ್ಲಿ ಸರಿಯಾದ ಹೇಳಿಕೆಗಳು ಅಂತಿದೆ. ಇದರಲ್ಲಿ ಸರಿಯಾದಂಥ ಹೇಳಿಕೆ ಯಾವುದು? ಎ 1 ಮತ್ತು 2 ಅಂತಿದೆ, ಬಿ 2 ಮಾತ್ರ ಅಂತಿದೆ, ಸಿ 3 ಮಾತ್ರ ಅಂತಿದೆ, ಡಿ 1, 2 ಹಾಗೂ 3 ಅಂತಿದೆ. ಯಾವುದು ಸರಿ ನೋಡ್ರಿ? ಭಾರತೀಯ ಸಂವಿಧಾನದಲ್ಲಿ 20 ಭಾಗಗಳಿವೆ. ಇಲ್ಲ, 20 ಭಾಗ ಅಲ್ಲ, ತಪ್ಪು. ಭಾರತೀಯ ಸಂವಿಧಾನದಲ್ಲಿ ಒಟ್ಟಾರೆ 390 ವಿಧಿಗಳು, ತಪ್ಪು. ಭಾರತೀಯ ಸಂವಿಧಾನಕ್ಕೆ 9, 10, 11 ಮತ್ತು 12ನೇ ಅನುಸೂಚಿಗಳನ್ನು ತಿದ್ದುಪಡಿಯ ಮೂಲಕ ಸೇರಿಸಲಾಗಿದೆ. ಎಸ್ ಡಿ ಅಂದರೆ 3 ಮಾತ್ರ ಸರಿಯಾದ. ಇಲ್ಲಿ ಎಲ್ಲಿದೆ ಹುಡುಕಬೇಕು ನೋಡಿ, ಸಿ 3 ಮಾತ್ರ ಇದೆ. ಎಸ್, ಇದು ಸರಿಯಾಗಿರುವಂಥ ಉತ್ತರ ಸ್ನೇಹಿತರೆ, ಸರಿ. ಹಾಗೆ ಇಲ್ಲಿ ಸ್ವಲ್ಪ ಗಮನಿಸ್ರಿ, ಅದ್ರ ಬಗ್ಗೆ ನಿಮಗೆ ಕ್ಲಿಯರ್ ಮಾಡಿ ಹೋಗ್ತೀನಿ ನೋಡ್ರಿ. ಇಲ್ಲಿ ನಮ್ಮ ಸಂವಿಧಾನ ಪ್ರಾರಂಭವಾದಾಗ ಅಂದರೆ ಮೂಲ ಸಂವಿಧಾನ, ಪ್ರಸ್ತುತ ಸಂವಿಧಾನ, ಗಮನಿಸ್ರಿ, ಮೂಲ ಸಂವಿಧಾನ, ಪ್ರಸ್ತುತ ಸಂವಿಧಾನ. ಇಲ್ಲಿ ಭಾಗಗಳು, ವಿಧಿಗಳು, ಅನುಸೂಚಿಗಳು. ಅನುಸೂಚಿ ಯಾಕಂದ್ರೆ ಇದ್ರ ಮೇಲಿಂದೇ ಪ್ರಶ್ನೆ ಅದರ ಇದಿರೋದು. ಸಂವಿಧಾನ ಪ್ರಾರಂಭ ಆದಾಗ ಅಥವಾ ಮೂಲ ಸಂವಿಧಾನದಲ್ಲಿ ಭಾಗಗಳ ಸಂಖ್ಯೆ ಎಷ್ಟಿತ್ತು ಅಂತಂದರೆ 22 ಭಾಗಗಳಿದ್ದು. 22 ಭಾಗಗಳು. ಹಾಗಾದ್ರೆ ಪ್ರಸ್ತುತ ಭಾಗಗಳು ಎಷ್ಟದವ? ಈ ಪ್ರೆಸೆಂಟ್ ಇರುವಂಥ ನಮ್ಮ ಭಾರತ ಸಂವಿಧಾನದಲ್ಲಿ ಭಾಗಗಳ ಸಂಖ್ಯೆ ಎಷ್ಟು ಅಂತಂದರೆ 25. ಹಾಗಾದ್ರೆ ಮೂಲ ಸಂವಿಧಾನದಲ್ಲಿ ವಿಧಿಗಳ ಸಂಖ್ಯೆ ಎಷ್ಟು ಅಂತಂದರೆ 395. ಪ್ರಸ್ತುತ ಎಷ್ಟು ಅಂದರೆ 470. ಹಾಗಾದ್ರೆ ಮೂಲ ಸಂವಿಧಾನದಲ್ಲಿ ಅನುಸೂಚಿಗಳ ಸಂಖ್ಯೆ ಎಷ್ಟು ಅಂತಂದರೆ 8. ಪ್ರಸ್ತುತ ಸಂವಿಧಾನದಲ್ಲಿ ಅನುಸೂಚಿಗಳ ಸಂಖ್ಯೆ ಎಷ್ಟು ಅಂದರೆ 12. ಇದು ಯಾರಿಗೆ ಗೊತ್ತದೋ ಅವ್ರು ಇದಕ್ಕೆ ಉತ್ತರ ಹಾಕ್ಲಿಕ್ಕೆ ಸಾಧ್ಯತೆ ಇಲ್ದಿದ್ರೆ ಇಲ್ಲ ನೋಡ್ರಿ. ಅದೇ ಕೇಳಿದನು, ಭಾರತೀಯ ಸಂವಿಧಾನ 20 ಭಾಗ, ಹಾಗಾದ್ರೆ ಎಷ್ಟಿದ್ದು? 22. ಹೌದಾ? ಭಾರತೀಯ ಸಂವಿಧಾನ ಒಟ್ಟಾರೆ 390 ಅಲ್ಲ, 395 ಇದ್ದು. 9, 10, 11 ಮತ್ತು 12ನೇ ಅನುಸೂಚಿಗಳನ್ನು ತಿದ್ದುಪಡಿ ಮೂಲಕ ಸೇರಿಸಲಾಗಿದೆ. ಎಸ್, ಮೊದಲು 8 ಇದ್ದು ನೋಡ್ರಿ, ಇಲ್ಲ ಇತ್ತು ಮೊದಲು 8 ಇದ್ದು, ಆಮ್ಯಾಗ 4 ಸೇರಿಸ್ಯಾರ, ಅವೇ 9, 10, 11 ಮತ್ತು 12, ಈಗ 12 ಆಗ್ಯಾವ. ಹಾಗಾದ್ರೆ ಸರಿಯಾದಂಥ ಉತ್ತರ 3. ಅದು ನಿಮಗೆ ಗೊತ್ತಿರಬೇಕು. ಇದು ನೋಡ್ರಿ, ಇದು ಗೊತ್ತಿದ್ರೆ ಮಾತ್ರ ಉತ್ತರ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ. ನೆಕ್ಸ್ಟ್ ಕ್ವಶನ್ ಯಾವ ರೀತಿ ಇದೆ ಅಂತ ನೋಡಿ. ಆಂಧ್ರ ಪ್ರದೇಶವು 1953ರಲ್ಲಿ ಪ್ರತ್ಯೇಕ ರಾಜ್ಯವಾಗಿ ಸ್ಥಾಪನೆಯಾದಾಗ ಅದರ ರಾಜಧಾನಿ ಯಾವುದಾಗಿತ್ತು? ಕ್ವಶನ್ ಸರಳ ಆಗಿದೆ. ಬಟ್ ಈಗೇನಾದ್ರು ಈ ಕ್ವಶನ್ ಕೇಳರೆ ಫಸ್ಟ್ ಏನು ಕೊಡ್ತಾನೆ ರೀ ಆಪ್ಷನ್ಸ್ ಅಂತಂದರೆ ಅಮರಾವತಿ ಅಂತ ಕೊಟ್ಬಿಡ್ತಾನೆ. ಬಟ್ ಬಹಳಷ್ಟು ವಿದ್ಯಾರ್ಥಿಗಳು ತಪ್ಪು ಹಾಕುವಂಥ ಸಾಧ್ಯತೆ ಇರ್ತದೆ. ಹಾಗಾದರೆ ಇಲ್ಲಿ ಗಮನಿಸಬೇಕು, ಇದ್ರಾಗಂತೂ ಅಮರಾವತಿ ಇಲ್ಲ. ಬಟ್ ಒಂದು ವೇಳೆ ಅಮರಾವತಿ ಅಂತ ಕೊಟ್ಟರೆ ಎಲ್ಲರೂ ಅಮರಾವತಿನೇ ಅಂತ ಹಾಕ್ತಾರೆ. ಹಾಗಾದ್ರೆ ಇಲ್ಲಿ ನೋಡ್ರಿ, ಕ್ವಶನ್ ಗಮನಿಸ್ರಿ, ಭಾಳ ಕೇರ್ಫುಲ್ ಆಗಿ ನೋಡ್ರಿ. ಆಂಧ್ರ ಪ್ರದೇಶವು 1953ರಲ್ಲಿ ಪ್ರತ್ಯೇಕ ರಾಜ್ಯವಾಗಿ ಸ್ಥಾಪನೆಯಾದಾಗ ಅದರ ರಾಜಧಾನಿ ಯಾವುದಾಗಿತ್ತು ಅಂತಿದೆ. ಆಪ್ಷನ್ ಸಿ ಗುಂಟೂರು ಅಂತಿದೆ, ಬಿ ಕರ್ನೂಲ್ ಅಂತಿದೆ,
ಸಿ ನೆಲ್ಲೂರು ಅಂತಿದೆ, ಡಿ ವಾರಂಗಲ್ ಅಂತಿದೆ. ಹಾಗಾದ್ರೆ ಸರಿಯಾದಂಥ ಉತ್ತರ ಯಾವುದು ಅಂತಂದರೆ ಇಲ್ಲಿದೆ ನೋಡಿ, ಆಪ್ಷನ್ಸ್ ಬಿ ಕರ್ನೂಲ್. ಇದು ಸರಿಯಾಗಿರುವಂಥ ಉತ್ತರ ಸ್ನೇಹಿತರೆ. ಯಾಕಿದು ಕರ್ನೂಲು? ಅಮರಾವತಿ ಅಲ್ಲ ಅಥವಾ ಹೈದರಾಬಾದು ಅಲ್ಲ, ಕರ್ನೂಲ್ ಯಾಕೆ ಅಂತಂದರೆ ನಿಮ್ಗೆ ಗೊತ್ತಿರಲಿ, ಆಂಧ್ರ ಪ್ರದೇಶ ರಚನೆ ಆಗಬೇಕಾದ್ರೆ ಒಂದು ದೊಡ್ಡ ಇತಿಹಾಸನೇ ಬರುತ್ತೆ. ಸೊ ಅದ್ರ ಬಗ್ಗೆ ಒಂದಿಷ್ಟು ಸ್ವಲ್ಪ ಮಾಹಿತಿಯನ್ನು ಹೇಳ್ಕೊಂಡು ಹೋಗ್ತೀನಿ ನೋಡಿ. 1953 ಅಕ್ಟೋಬರ್ 1ನೇ ತಾರೀಕಿಗೆ ಆಂಧ್ರ ಪ್ರದೇಶ ರಾಜ್ಯ ರಚನೆ ಆಗ್ತದೆ. ಯಾವುದರಿಂದ ಪ್ರತ್ಯೇಕಗೊಂಡು ಅಂತಂದರೆ ಮದ್ರಾಸ್ ರಾಜ್ಯ ಅಥವಾ ಪ್ರಾಂತ್ಯದಿಂದ ಪ್ರತ್ಯೇಕಗೊಂಡು ಮೊಟ್ಟ ಮೊದಲ ಭಾಷಾವಾರು ರಾಜ್ಯಗಳಾಗಿ ಆಂಧ್ರ ಪ್ರದೇಶ ರಚನೆ ಆಗ್ತದೆ ರೀ. ಯಾವ ಸಮಿತಿಯ ಶಿಫಾರಸ್ಸಿನ ಮೇರೆಗೆ ಅಂತಂದರೆ KN ವಾಂಚೂ ಸಮಿತಿಯ ಶಿಫಾರಸ್ಸಿನ ಮೇರೆಗೆ, KN ವಾಂಚೂ ಅಂತ ಹೇಳ್ತೀವಿ. KN ವಾಂಚೂ ಸಮಿತಿ ಶಿಫಾರಸ್ಸಿನ ಮೇರೆಗೆ ಆಂಧ್ರ ಪ್ರದೇಶ ರಚನೆ ಆಗ್ತದೆ. ಅಂದಿನ ರಾಜಧಾನಿಯೇ, ಅಂದಿನ ಆಂಧ್ರ ಪ್ರದೇಶದ ರಾಜಧಾನಿಯೇ ಈ ಕ್ವಶನ್ ಕೇಳ್ಯಾರಲ್ರಿ, ಅದು ಕರ್ನೂಲ್ ಅಂತ ಹೇಳ್ತೇವೆ, ಕರ್ನೂಲ್. ಈ ಆಂಧ್ರ ಪ್ರದೇಶ ರಾಜ್ಯ ರಚನೆ ಆಗಬೇಕಾದ್ರೆ ತೆಲುಗು ಭಾಷಿಗರನ್ನು ಒಟ್ಟುಗೂಡಿಸಿ ದೇಶದ ಮೊಟ್ಟ ಮೊದಲ ಭಾಷಾವಾರ ರಾಜ್ಯಕ್ಕೆ ರಚನೆ ಮಾಡ್ತಾರೆ. ಇಲ್ಲಿ ಈ ರಾಜ್ಯ ರಚನೆ ಹೋರಾಟದ ಹಿಂದೆ, ಈ ರಾಜ್ಯ ರಚನೆಯ ಹಿಂದೆ ಒಬ್ಬ ವ್ಯಕ್ತಿ ಹೋರಾಟದ ರೀ. ಅದುವೇ ಯಾವ ಹೋರಾಟ ಅಂತಂದರೆ ಪೊಟ್ಟಿ ಶ್ರೀರಾಮ್ಲು ಅಂತ ಬರ್ತಾರೆ. ಈ ಪೊಟ್ಟಿ ಶ್ರೀರಾಮ್ಲು ಅವರು ಆಂಧ್ರ ಪ್ರದೇಶ ರಚನೆ ಆಗಬೇಕಾದ್ರೆ ತೆಲುಗು ಭಾಷಿಗರನ್ನು ಒಟ್ಟುಗೂಡಿಸಿ ಆಂಧ್ರ ಪ್ರದೇಶ ರಚನೆ ಆಗಬೇಕಾದ್ರೆ ಒಂದು ಮಹತ್ತರವಾದಂಥ ಹೋರಾಟ ಕೈಗೊಂಡು ಡೆತ್ ಆಗ್ತಾರೆ. ಸೊ ಇವರು ಏನು ಮಾಡ್ತಾರೆ, ಪೊಟ್ಟಿ ಶ್ರೀರಾಮ್ಲು ಅಂತಂದರೆ ನಿರಂತರವಾಗಿ 58 ದಿನಗಳ ಕಾಲ ಉಪವಾಸ ಕೈಗೊಂಡು ಕೊನೆಗೆ 1952 ಡಿಸೆಂಬರ್ 15ರಂದು ಮರಣ ಹೊಂತಾರೆ. ಉಪವಾಸ ಇದ್ದು 58ನೇ ದಿವಸಕ್ಕೆ ಮರಣ ಹೊಂತಾರೆ. ಪೊಟ್ಟಿ ಶ್ರೀರಾಮ್ಲು ಯಾವಾಗ ಮರಣ ಹೊಂದೋರೋ ಅವಾಗ ಇನ್ನೇನು ಸಮಸ್ಯೆ ಹೆಚ್ಚಿಗೆ ಉದ್ಭವ ಆಗ್ತದೆ ಅಂತ ತಿಳ್ಕೊಂಡು ಇಮ್ಮಿಡಿಯೇಟ್ ಆಗಿ ಏನು ಅಂಚು ಸಮಿತಿಯನ್ನು ನೇಮಕ ಮಾಡಿ ಆ ಸಮಿತಿಯ ಶಿಫಾರಸ್ಸಿನ ಮೇರೆಗೆ ಆಂಧ್ರ ಪ್ರದೇಶ ರಚನೆ ಆಗ್ತದೆ. ಸೊ ಇದು ಅಲ್ಲಿ ಒಂದಿಷ್ಟು ಇತಿಹಾಸ ಬರ್ತದೆ, ಇದು ಕೂಡ ನಿಮ್ಗೆ ಗೊತ್ತಿರಬೇಕು ಸ್ನೇಹಿತರೆ. ಇವತ್ತಿನ ದಿವಸ ಇದು ಒಂದಿಷ್ಟು ಭಾರತ ಸಂವಿಧಾನಕ್ಕೆ ಸಂಬಂಧಿಸಿದಂತೆ ಪ್ರಶ್ನೆಗಳನ್ನು ತೆಗೆದುಕೊಂಡು ಬಂದಿದ್ದೇನೆ. ಸೊ ಇದೇ ರೀತಿಯಾಗಿ ಈ ಹಲವಾರು ವಿಭಿನ್ನವಾದಂಥ ಈ 2025ಕ್ಕೆ ಬೇಕಾಗಿರುವಂಥ ಮಾದರಿ ಪ್ರಶ್ನೆಗಳನ್ನು ಮತ್ತೆ ಮುಂದಿನ ತರಗತಿಯಲ್ಲಿ ತೆಗೆದುಕೊಂಡು ಬರ್ತೇನೆ. ಅಲ್ಲಿ ತನಕ ಓದ್ತಾ ಇರಿ ಅಂತ ಹೇಳ್ತಾ ನಮಸ್ಕಾರ.